ಅದು ಫ್ಯಾನ್ ಬಂದ್ ಮಾಡೋರಿ ಹೋಗಿ ಇಲ್ಲಿ ಲೈಟ್ ಹಾರಿಸಿದ್ರ ಅಲ್ಲೇ ಲೈಟ್ ಹಾರಿಸ್ ಬಾಗಿಲು ಓಪನ್ ಇರಲಿ ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ 40 ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ. ನಿಮಗೆ ಈ ಒಂದು ವಿಡಿಯೋನಲ್ಲಿ ಮಧ್ಯಾಂಕ ಅಥವಾ ಮಧ್ಯಮ ಬೆಲೆಯನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣ. ನಿಮಗೆ ವಿಶೇಷವಾಗಿ 9ನೇ ತರಗತಿಗೆ ಅವರ್ಗೀಕೃತ ದತ್ತಾಂಶಗಳಿದ್ದರೆ ನೇರವಾಗಿ ಮಧ್ಯಾಂಕ ಕಂಡುಹಿಡಿತಿದ್ದೀರಿ, ಮಧ್ಯದ ಬೆಲೆಯನ್ನು ಸುಲಭವಾಗಿ ಕಂಡುಹಿಡ್ಕೋತೀರಿ. ಅವು ಸಮ ಸಂಖ್ಯೆಯ ದತ್ತಾಂಶಗಳದಾವೋ ಬೆಸದಾವೋ ನೋಡಿಕೊಂಡು ಸಿಂಪಲ್ ಸೂತ್ರ ಹಾಕ್ಕೊಂಡು ಲೆಕ್ಕಾಚಾರ ಮಾಡ್ತಿದ್ದೀರಿ. ಆದರೆ ವರ್ಗೀಕೃತ ದತ್ತಾಂಶಗಳು ಇದ್ದಾಗ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಕ್ರಮವನ್ನು ನಾವು ಅನುಸರಿಸಬೇಕಾಗ್ತದೆ. ಇಲ್ಲಿ ಬಳಸ್ತಕ್ಕಂಥ ಸೂತ್ರವನ್ನು ಸ್ವಲ್ಪ ಗಮನಿಸೋಣ. ಮಧ್ಯಾಂಕ = L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಇಲ್ಲಿ L ಅಂದರೆ ಏನಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಹೊಂದಿರತಕ್ಕಂಥ ವರ್ಗಾಂತರದ ಕೆಳಮಿತಿಯನ್ನು ಪರಿಗಣಿಸ್ತೀವಿ. ಆಮೇಲೆ n ಅಂದರೆ ಪ್ರಾಪ್ತಾಂಕಗಳ ಸಂಖ್ಯೆ, ಅದು F ಎಲ್ಲ ಕೂಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಪ್ರಾಪ್ತಾಂಕಗಳ ಸಂಖ್ಯೆ ಸಿಗ್ತದೆ, ಆವೃತ್ತಿ ಕೂಡಿಸ್ಕೊಂಡ್ಬಿಟ್ರೆ. ಆಮೇಲೆ CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ ಅಂತ ಕರಿತೀವಿ. ಸಂಚಿತ ಆವೃತ್ತಿ CF ಅಂದರೆ ಏನದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇದಕ್ಕೆ ಏನಂತ ಕರೀತಾರೆ, ಸಂಚಿತ ಆವೃತ್ತಿ ಅಂತ ಕರೀತಾರೆ. ಸಂಚಿತ ಆವೃತ್ತಿ. ಇಲ್ಲಿ ಯಾವುದರ ಸಂಚಿತ ಆವೃತ್ತಿಯನ್ನು ನಾವು ತೊಗೊಳ್ತೀವಿ ಅಂದ್ರೆ ಮಧ್ಯಾಂಕ ಏನಿರ್ತೈತಿಲ್ಲ ಆ ವರ್ಗಾಂತರದ ಗುಂಟ ಹೋಗಬೇಕು, ಅದರ ಹಿಂದಿನ ವರ್ಗಾಂತರದ ಆವೃತ್ತಿಯನ್ನು ತೊಗೋಬೇಕು. ಆಮೇಲೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ F ಅಂದರೆ, H ಅಂದರೆ ವರ್ಗಾಂತರದ ಗಾತ್ರ. ಸೊ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡಾದ್ಮೇಲೆ ನಾವು ಲೆಕ್ಕಗಳನ್ನ ಮಾಡೋಣ. ಲೆಕ್ಕ ಮಾಡ್ತಾ ಮತ್ತೆ ಈ ಮಾಹಿತಿ ನಿಮಗೆ ಸ್ಪಷ್ಟ ಆಗ್ತದೆ. ಮತ್ತೊಂದು ಸಲ ಗಮನಿಸಿರಿ. ಮಧ್ಯಾಂಕ = L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಸರಿ, ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವರ್ಗಾಂತರದ ಒಂದು ರೋ ಕೊಟ್ಟಿದ್ದಾರೆ, ಆಮೇಲೆ ಆವೃತ್ತಿದು ಒಂದು ರೋ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ರೀತಿ ಬರ್ಕೋಬೇಕು ಅಂದರೆ ಈ ರೀತಿ ಬರ್ಕೋಬೇಕು. ನೀವೆಲ್ಲ ಈ ರೀತಿ ಟೇಬಲ್ ಹಾಕ್ರಿ, ನೇರವಾಗಿ ಪರಿಹಾರಕ್ಕೆ ಹೋಗ್ರಿ. ನೀವು ವರ್ಗಾಂತರ ಕಾಲಮ್ದಾಗ ಇಷ್ಟು ಬರ್ರಿ, ಆವೃತ್ತಿ ಕಾಲಮ್ದಾಗ ಇಷ್ಟು ಬರ್ರಿ, ಸಂಚಿತ ಆವೃತ್ತಿ ಅಂತ ಒಂದು ಕಾಲಮ್ ಮಾಡಿ ಖಾಲಿ ಬಿಡ್ರಿ. ಪಟ್ನ ಬರಿಬೇಕಿಲ್ಲ, ಅವರು ಲೇಟ್ ಮಾಡೋಂಗಿಲ್ಲ, ನನ್ನ ಜೊತೆನೇ ಬಿಡಿಸ್ತಾ ಹೋಗಬೇಕು. ನಿಮ್ಗೆ ಬರ್ಲಿಕ್ಕೆ ಟೈಮ್ ಕೊಟ್ಟಿದ್ದೀನಿ, ಕ್ವಿಕ್ಲಿ ವಿದಿನ್ ಎ ಫ್ರ್ಯಾಕ್ಷನ್ ಬರಿಬೇಕು. ಸರಿ, ಬರದ್ರಿ? ಹಾಂ, ಈಗ ಸಂಚಿತ ಆವೃತ್ತಿಯನ್ನು ಕಂಡುಹಿಡ್ಕೊಳ್ಳೋಣ ನೋಡಿರಿ. ಸಂಚಿತ ಆವೃತ್ತಿ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು? ಈ 6ಕ್ಕೆ 6 ಇಲ್ಲ ಹೆಂಗೆ ದಂಗೆ ಎಸ್ಕೊರಿ. ಮುಂದಿನ ಆವೃತ್ತಿ ಐತಿಲ್ಲ 9, ಅದನ್ನು ಕೂಡಿಸ್ಕೊಂಡ್ಬಿಡ್ರಿ ಡೈಗೋನಲ್ಲಿ. ಹಿಂಗೆ 6ಕ್ಕೆ 9 ಕೂಡಿಸ್ರೆ ಎಷ್ಟು? 6 9 ಎಷ್ಟು? 15 ಅಲ್ಲ? ಯಾಕೆ ಮಾತನಾಡೋದಿಲ್ಲ ನೀವು? ಸರಳ ಅಂಕಿಗಳನ್ನು ಕೂಡ್ಸಕ್ಕೆ ಬರೋಂಗಿಲ್ಲ. 15ಕ್ಕೆ 10 ಕೂಡಿಸಿದ್ರೆ 25, 25ಕ್ಕೆ 8 ಕೂಡಿಸಿದ್ರೆ 33, 33ಕ್ಕೆ 7 ಕೂಡಿಸಿದ್ರೆ 40 ಆತ ಇಲ್ಲ? ಹಾಂ, ಈಗ ನಮ್ಗೆ ಆವೃತ್ತಿಯ ಬೆಲೆ ಹಿಂಗೆ ಇವತ್ತನ್ನೆಲ್ಲ ಕೂಡಿಸಿದ್ರು ಕೂಡ ಇದನ್ನೆಲ್ಲ ಕೂಡಿಸ್ರಿ, ಇದು ಅನ್ನ ಕೊಡ್ತದೆ ಅಂದರೆ ಇದು 40 ಅನ್ನಂಗೆ. ಹಿಂಗೆ ಕೂಡಿಸಿ ನೋಡ್ರಿ, ಹಿಂಗೂ 40 ಆಗಬೇಕಾದ ಆಗತ್ತೋ ಇಲ್ಲ? 6 9 ಎಷ್ಟು? 15 10 25, 25 8 33, 33 7 ಎಷ್ಟಾಯಿತು? 40 ಆಯಿತು. ಸರಿನಾ? ಈಗ ನಮಗೆ ಮಧ್ಯಾಂಕ ಎಲ್ಲೈತಿ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು. ಅದಕ್ಕೆ ಗೊತ್ತು ಮಾಡ್ಕೋಬೇಕು. ಆದಂದ್ರೆ n/2 ಗೊತ್ತು ಮಾಡ್ಕೋಬೇಕು. n/2 ತೆಗಿತೀನಿ. n/2 ಅಂದರೆ 40/2. ನೀವು ಮಾಡಿರಿ ಹಿಂಗೆ 40/2 ಅಂದರೆ 20. ನಮಗೆ ಮಧ್ಯಾಂಕ 20ನೇ ಪ್ರಾಪ್ತಾಂಕ ಆಗ್ತದೆ. 20ನೇ ಈ ಸಂಚಿತ ಆವೃತ್ತಿ ಒಳಗೆ 20ನೇ ಪ್ರಾಪ್ತಾಂಕ ಎಲ್ಲೈತಿ ನೋಡ್ಬೇಕು. ನೋಡಿರಿ, ಇಲ್ಲಿ 6 ಮೌಲ್ಯಗಳದಾವೆ. 0 to 20 ಒಳಗೆ 6 ಅದಾವೆ. 20 to 40 9 ಅದಾವೆ. 40 to 60 40 to 60 10 ಅದಾವೆ. ಹಿಂಗೆ ಟೋಟಲ್ ಮಾಡ್ಕೋತ ಹೋಗಿದ್ದೀರಿ ನೀವು. ನಿಮ್ಗೆ ಅನುಕ್ರಮವಾಗಿ ಅದಕ್ಕೆ ಜೋಡಿಸ್ಕೋತ ಹೋಗಿದ್ದೀರಿ. ಅವ್ರನ್ನ ಸಂಚಿತ ಆವೃತ್ತಿ ಅದಕ್ಕೆ ಕಂಡು ಹಿಡ್ಕೊಂಡಿದ್ದೀರಿ. 20ನೇ ಬೆಲೆ 20ನೇ ಪ್ರಾಪ್ತಾಂಕ. ಇಲ್ಲಿ ನೋಡಿ, ಇಲ್ಲಿ 6 ಬರ್ಕೊಂಡ್ರೆ ನೆಕ್ಸ್ಟ್ 9 ಕೂಡಿಸಿ ಇಲ್ಲಿ ಬರ್ಕೊಂಡಿದ್ದೀರಿ 15. 15ಕ್ಕೆ ಮತ್ತೆ 10 ಕೂಡಿಸಿದ್ರೆ 25. ಅಂದರೆ ಒತ್ತಾಟಿಗೆ ಪ್ರಾಪ್ತಾಂಕಗಳನ್ನ ಲಿಸ್ಟ್ ಮಾಡ್ಕೋತ ಹೋದ್ರೆ ನಿಮಗೆ
20ನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತಿ? 15 16 17 18 19 20 21 22 23 24 25 ಇರ್ತಾನೆ ಇಲ್ಲದಾವ. ಅಂದ್ರೆ ನಿಮ್ಗೆ ಮಧ್ಯಾಂಕ ಇರತಕ್ಕಂತಹ ವರ್ಗಾಂತರ ಯಾವುದು ಅಂತಂದ್ರೆ ಇದು ನೋಡ್ರಿ, ಇದು ನಿಮಗೆ ಅರ್ಥ ಆಗಬೇಕು. ಮಧ್ಯಾಂಕ ಇರತಕ್ಕಂಥ ವರ್ಗಾಂತರವನ್ನು ನಾನು ಗುರುತಿಸ್ಕೊಂಡೆ, ಹೌದಾ? ಮಧ್ಯಾಂಕ ಇರತಕ್ಕಂತಹ ವರ್ಗಾಂತರ. ಇನ್ನು ನಮಗೆ ಏನೇನು ಬೇಕಲ್ಲ ಆ ಬೆಲೆಗಳನ್ನು ಬರ್ಕೋತ ಹೋಗೋಣ. ಏನೇನು ಬೇಕು? ಸೂತ್ರ ನೋಡ್ರಿ, ಸ್ವಲ್ಪ ಸೂತ್ರ ಬರೀ ನೋಡ್ರಿ. ಮಧ್ಯಾಂಕ ಈಕ್ವಲ್ ಟು ಸೂತ್ರವನ್ನು ಬರ್ರಿ ಎಲ್ಲರೂ. L + n/2 - CF / F ಇಂಟು H. ಇದು ನಮಗೆ ಸೂತ್ರ. ಇಲ್ಲಿ ಟೇಬಲ್ ರೆಡಿ ಆದ ತಕ್ಷಣ ಈ ಬೆಲೆಗಳನ್ನು ಗೊತ್ತು ಮಾಡ್ಕೋಬೇಕು ನಾವು. ಏನೇನು ಗೊತ್ತು ಮಾಡ್ಕೋಬೇಕು? L ಅಂದರೆ ಎಷ್ಟು ಅಂತ ಗೊತ್ತು ಮಾಡ್ಕೋಬೇಕು. n/2 ಅಲ್ಲೇ ಗೊತ್ತು ಮಾಡ್ಕೊಂಡಿದ್ದೀರಿ, ಇಲ್ಲ ಇನ್ನೊಂದು ಸಲ ಬರೀರಿ. n/2 ಅಂದರೆ ಎಷ್ಟು ಅಂತ ಗೊತ್ತು ಮಾಡ್ಕೋಬೇಕು. CF ಅಂದರೆ ಎಷ್ಟು ಗೊತ್ತು ಮಾಡ್ಕೋಬೇಕು. ಆಮೇಲೆ F ಅಂದರೆ ಎಷ್ಟು ಅಂತ ನಮಗೆ ಗೊತ್ತಾಗಬೇಕು. ಈ 4 ಬೆಲೆಗಳು ಅರ್ಥ ಆಗಬೇಕು. L ಅಂದರೆ ಏನು? ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಮಧ್ಯಾಂಕ ಇರತಕ್ಕಂಥ ವರ್ಗಾಂತರ ಗೊತ್ತು ಮಾಡ್ಕೊಂಡಿದ್ದೀರಿ, ಅದ್ರ ಕೆಳಮಿತಿ L ಎಷ್ಟೈತಿ? 40 ಐತಿ. L = ನಾನಿಲ್ಲಿ 40 ಬರಿತೀನಿ. ಆಮೇಲೆ n/2 ಕಂಡು ಹಿಡ್ಕೊಂಡಿರಿ. n ಎಷ್ಟು ಬಂದಿತ್ತು? 40 ಬಂದಿತ್ತು. 40ರ ಅರ್ಧ ಅಂದರೆ ಎಷ್ಟು? 20. ಆಮೇಲೆ ಸಂಚಿತ ಆವೃತ್ತಿ ಡೈರೆಕ್ಟ್ ತಗೊಳಂಗಿಲ್ಲ, ಸ್ವಲ್ಪ ಇಲ್ಲಿ ಸೂತ್ರ ನೋಡ್ರಿ ಏನಿದೆ. ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ. ಇದರ ಹಿಂದಿನ ವರ್ಗಾಂತರ ಮಧ್ಯಾಂಕ ಇರತಕ್ಕಂಥ ವರ್ಗಾಂತರ 40ರಿಂದ 60. ಇದರ ಹಿಂದಿನ ಅಂದರೆ ಯಾವುದು? 20ರಿಂದ 40. ಇತರದ ಸಂಚಿತ ಆವೃತ್ತಿ ಎಷ್ಟೈತೆ ನಮಗಿಲ್ಲಿ? 15 ಐತೆ. ಅಂದರೆ ಏನು ಬರಿಬೇಕು ನಾ ಇಲ್ಲಿ? 15. ಇದು 15 ಆಯಿತು. ಆಮೇಲೆ ಎಫ್ ಅಂದರೆ ಏನು? ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಮಧ್ಯಾಂಕ ಇರತಕ್ಕಂಥ ವರ್ಗಾಂತರ, ಅದರ ಆವೃತ್ತಿ ಎಷ್ಟದ? 10 ಅದ. 10 ಬರ್ಕೋರಿ. ಇಲ್ಲಿ ಎಲ್ಲ ಬೆಲೆಗಳು ಸಿಕ್ಕುವ ಇಲ್ಲಿ ನಿಮಗೆ. ಇನ್ನು ಈ ಎಲ್ಲ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕ್ರಿ ಮತ್ತು ಸುಲಭೀಕರಣ ಮಾಡಿರಿ, ನಿಮ್ಗೆ ಉತ್ತರ ಸಿಗ್ತದ. L ಅಂದ್ರೆ ಕೆಳಮಿತಿ. ಒಂದು ಮಧ್ಯಾಂಕ ಇರುವ ವರ್ಗಾಂತರದ ಕೆಳಮಿತಿ ಎಷ್ಟಿದೆ? 40 ಇದೆ. 40 ಬರೀರಿ. ಪ್ಲಸ್ n/2 ನೇರವಾಗೇ ಬರೀರಿ. n/2 ಎಷ್ಟಿದೆ? 20 ಇದೆ. 20 ಬರೆಯೋಣ. CF ಬೆಲೆ ಕಂಡು ಹಿಡ್ಕೊಂಡಿದ್ದಾರೆ ಎಷ್ಟು? 15 ಬಾಗಿಲೆ F ಅಂದರೆ ಎಷ್ಟಿದೆ? ಎಷ್ಟು? 10 ಇಂಟು ಎಷ್ಟು? H ಎಷ್ಟು ನೋಡ್ರಿ? H ಬರ್ಕೊಂಡಿಲ್ಲ ಇಲ್ಲ ನಾವು. H ಒಂದು ಬರ್ಕೊಳ್ಳೋಣ ನೋಡ್ರಿ. ವರ್ಗಾಂತರದ ಗಾತ್ರ ನೋಡ್ರಿ 0 to 20 ಅಂದರೆ ಎಷ್ಟು ವರ್ಗಾಂತರ? ಇಲ್ಲಿ ಎಷ್ಟು ಹಿಡಿತ? ಸೈಜ್ ಎಷ್ಟು ಆಗ್ತದ್ರದ? ಡಿಫ್ರೆನ್ಸ್ ಆಗಿರತ್ತದ. 20 ಮತ್ತು 0 ಅಂದರೆ ಡಿಫ್ರೆನ್ಸ್ 20. 40 20 ಡಿಫ್ರೆನ್ಸ್ ಎಷ್ಟು? 20. ಅಂದರೆ ವರ್ಗಾಂತರದ ಗಾತ್ರ ಎಷ್ಟಾಗ್ತದೆ? 20 ಆಗ್ತದೆ. ಇದನ್ನು ಬರ್ಕೊಂಬಿಡ್ರಿ. ಇಲ್ಲಿ ಬೆಲೆ ತೊಗೊಂಡ್ರಿ. ಇನ್ನು ಇದನ್ನು ಸುಲಭೀಕರಣ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗ್ತದೆ. 40 ಬರೆಯೋಣ. ಹೆಂಗಿದ್ದಂಗೆ 20ರಾಗ 15 ಹೋದರೆ ಎಷ್ಟು? 5 ಬಾಗಿಲೆ ಎಷ್ಟು? 10 ಗುಂಡ್ಲೆ ಎಷ್ಟು ಬರಿಬೇಕು? 20 ಬರಿಬೇಕು. 20ರಾಗ 15 ಹೋದ್ರೆ 5 ಸರಿ. ಈಗ 0 ಹೋತು, ಈಗ 0 ಹೋತು. 40 ಬರಿತೀನಿ ಹಂಗಿದ್ದಂಗೆ. 40 ಪ್ಲಸ್ 5 ಎರಡಲೇ ಎಷ್ಟಾಯ್ತು ನೋಡ್ರಿ? 10 ಆಯ್ತು. 5 ಮತ್ತು 2 ಬರೀತಿಲ್ಲ, 5 ಎರಡಲೇ 10 ಆಯ್ತು. 40 10 ಕೂಡಿಸಿರಿ ಎಷ್ಟಾಯ್ತು ನೋಡ್ರಿ? 50. ಆದ್ದರಿಂದ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಮಧ್ಯಾಂಕದ ಬೆಲೆ ಎಷ್ಟು ಅಂತ ನಾವು ತೀರ್ಮಾನ ಮಾಡ್ತೀವಿ? 50 ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತೀವಿ. ಈ ಟಾರ್ಗೆಟ್ 40 ಬುಕ್ ತೊಗೋರಿ. ಸ್ವಲ್ಪ ಲಾಸ್ಟ್ ಇಲ್ಲೇ ಅದೇ ಆನ್ಸರ್ಸ್ ನೋಡ್ಕೋತ ಹೋಗ್ರಿ, ಕರೆಕ್ಟ್ ಅದಾವ ಇಲ್ಲೋ ಬಿಡಿಸಿದ್ದು. ಫೋನ್ ಮಾಡ್ಕೊಂಡ್ರಿ ಇಲ್ಲ? ತಿಳಿತಾ ಇಲ್ಲ? ಸೊ ಇದನ್ನೇ ಪುನರಾವರ್ತನೆ ಮಾಡೋದೈತಿ ಈಗ ಸುಮಾರಲೆ ಸಮಸ್ಯೆಗಳು. ಮತ್ತೊಂದು ಪ್ರಶ್ನೆ ಇದೆ ನೋಡಿರಿ. ವರ್ಗಾಂತರ ಕೊಟ್ಟಿದ್ದಾರೆ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ. ನೀವು 2 ಕಾಲಮ್ ಮಾಡ್ಕೋರಿ ಹಿಂಗೆ ಕಂಸಾಲ್ನಾಗ. ವರ್ಗಾಂತರ ಮತ್ತು ಆವೃತ್ತಿ ಕಾಲಮ್ ಬರ್ಕೋರಿ ಎಲ್ಲರೂ. ಪಟ್ನ ಬರಿಬೇಕು. ಇದು ಲೆಕ್ಕ ಐತಿಲ್ಲ ನೋಡಮ್ಮ. ಮತ್ತು 2ನೇ ಲೆಕ್ಕದ ಐತಿಲ್ಲ ನೋಡಿ ನಿಮ್ಮ ಸೀರೀಸ್ದಾಗ. ಮತ್ತು ನಾನು ಸ್ವಲ್ಪ ಗ್ಯಾಪ್ ಮೇಲೆ ತೊಗೊಂಡಿದ್ದೀನಿ ಕರೆಕ್ಷನ್. ಇದು ಮಧ್ಯಾಂಕದ ಮೇಲೆ 14ನೇ ಲೆಕ್ಕ ಸರಾಸರಿ ಮೇಲೆ 14 ಆಗಿದಾವು. ಅದ್ರ ನೆಕ್ಸ್ಟ್ ಮಧ್ಯಾಂಕ. ಇದೇ ಮಧ್ಯಾಂಕ. ಇದಾಯಿತು. ತೆಗಿ. ಇದೈತಿಲ್ಲ ನೋಡ್ಲಿಕ್ಕೆ. ಅನ್ಬೇಡ ನೋಡಲ್ಲಿ. ಇದೈತಿಲ್ಲ. 20ರಿಂದ 40 ಅದೈತಿಲ್ಲ. ನೀನು ಬರೀ ಪಟ್ನ ಬರೀ. 20 to 40, 40 to 60, 60 to 80, 80 to 100, 7, 15, ಲಾಸ್ಟ್ 8 ಸರಿ ಆಯ್ತಾಯ್ತು. 7, 15, 28 ಬರೋದ್ರಿ. ಇಷ್ಟ ಮೂರು ಕಾಲಮ್ ರೆಡಿ ಮಾಡ್ಕೊಂಡ್ರಿ ಎಲ್ಲರೂ. ಭಾಳ ಇಂಪಾರ್ಟೆಂಟ್ ಆಯ್ತು. ಸರಾಸರಿ ಮಧ್ಯಾಂಕ ಇಲ್ಲ ಬಹುಲಕ್ಕ ಒಂದು ಗ್ಯಾರಂಟಿ ಕ್ವಶನ್ ಇರ್ತೈತಿ. ಪಾಸಿಂಗ್ ಅಗ್ದೆ ಹೆಲ್ಪ್ ಆಗ್ತಕ್ಕಂಥ ಕಾನ್ಸೆಪ್ಟ್ ಇದು. ಸರಿ, ಈಗ ಏನು ಮಾಡೋಣ?
ಈ ಸಂಚಿತ ಆವೃತ್ತಿ ಕಾಲಮನ್ನು ಪೂರ್ಣ ಮಾಡ್ಕೊಳ್ಳೋಣ. 7ಕ್ಕೆ 7 ಬರಿಬೇಕಲ್ಲ, ಇಲ್ಲಿ ಬರೀರಿ ಎಲ್ಲರೂ 7. 15ಕ್ಕೆ 7 ಕೂಡಿಸ್ತೀರಿ ಎಷ್ಟಾಗತ್ತೆ? ಈ ಕಡೆ ನೋಡಮ್ಮ, ಬರೀ ಅದು ಉತ್ತರ ಬರೀ ಡೈರೆಕ್ಟ್. ಸಂಚಿತ ಆವೃತ್ತಿ ಕಾಲಮ್ದಾಗ ಅಷ್ಟೇ ಉತ್ತರ ಸ್ಟಾರ್ಟ್ ಮಾಡ್ಕೋಬೇಕು. ನೀ ಉಳ್ದು ಆಮೇಲೆ ಬರೀಬೇಕಲ್ಲ. ನೀ 7ಕ್ಕೆ 7 ಇಟ್ಕೊಂಡೆ, 7ಕ್ಕೆ 15 ಕೂಡಿಸ್ತೀನಿ ಎಷ್ಟು? 22 ಆಯ್ತು. 22ಕ್ಕೆ 20 ಕೂಡಿಸಿದ್ರೆ ಎಷ್ಟಾಯ್ತು? ಈ ಶೋ ಮಾಡಬಾರ್ದು, ಈ ವಿಡಿಯೋ ಚಲೋ ಐತೆ ಅನ್ನೋದು ಗೊತ್ತಿಲ್ಲ ನಿಮಗೆ. 42 ಇಲ್ವಾ ಇಲ್ಲಿ ನೋಡ್ರಿ. 42ಕ್ಕೆ 8 ಕೂಡಿಸ್ತೀರಿ ಎಷ್ಟಾಕತಿ? 50 ಆಕತ್ತೆ ಅಲ್ಲ. 42ಕ್ಕೆ 8 ಕೂಡಿಸಿದ್ರೆ ಎಷ್ಟು? 50 ಆಗ್ತದೆ. ಸರಿ, ಈಗ ಈ ಆವೃತ್ತಿಯ ಬೆಲೆ ಎಷ್ಟಾಯ್ತು? n = 50 ಆತ ಇಲ್ಲ? ಇಲ್ಲೇನು ಬರ್ತೈತೆ ಅದ ಇದನ್ನು ಕೂಡಿಸಿದ್ರೆ ಬರಬೇಕಲ್ಲ. n/2 ಬೆಲೆ ನೋಡ್ರಿ. ಎಲ್ಲ ಬೆಲೆಗಳನ್ನು ಇಲ್ಲೇ ಬರೆದು ಬಿಡೋಣ. ಮಧ್ಯಾಂಕವರು ವರ್ಗ ಅಂತ n/2 ಮೊದಲು ತೆಗಿಬೇಕಲ್ಲ. n/2 ಅಂದ್ರೆ 50/2. 50/2 ಅಂದರೆ ಎಷ್ಟು? 25. ಹೌದಾ? ಅಂದರೆ 25ನೇ ಪ್ರಾಪ್ತಾಂಕ ನೋಡ್ರಿ. 25ನೇ ಪ್ರಾಪ್ತಾಂಕ ನಮಗೆ ಎಲ್ಲಿ ಬರ್ತದ? 60ರಿಂದ 40 ಬರ್ತೈತಿ ನೋಡ್ರಿ. ಇಲ್ಲಿ 22 ತನಕ ಅದಾವ. ಇಲ್ಲಿ 40ರಿಂದ 60 ತನಕ ಹೋದ್ರೆ 22 ಪ್ರಾಪ್ತಾಂಕ ಅದ. 23, 24, 25ನೇದು ಎಲ್ಲಿ ಬರ್ತೈತೆ ನಮಗೆ? ಇದ್ರಾಗ ಬರ್ತೈತಿ. ಅಂದ್ರೆ 60ರಿಂದ 85 ಅಲ್ಲ, ಇಲ್ಲಿ ಬರ್ತೈತಿ. ಇದನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಗುರುತಿಸ್ಕೋಬೇಕು ನಾವು. ಇಲ್ಲಿ ಎಲ್ಲಿ ಕೊಟ್ಟು ಬರಲಿ ಕೆಳಮಿತಿ ಎಷ್ಟು ಇದ್ರದ್ದು? ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಎಷ್ಟು? 60. CF ಹಿಂದಿನ ವರ್ಗಾಂತರದ ನೋಡ್ರಿ, ಇದ್ರದ್ದು ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ಎಷ್ಟು? 22. F ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಇದು ನಿಮಗೆ F ಆಗ್ತದ ನೋಡ್ರಿ. ಇದು ನಿಮಗೆ L ಆಗ್ತದ, ಇದು CF ಆಗ್ತದ, ಆಮೇಲೆ ಇದೇನಾಗ್ತದೆ ನಿಮ್ಗೆ? F ಆಗ್ತದ ಅನ್ನೋದು ಅರ್ಥ ಆತಾ? ಸರಿ, ಈಗ F = ಎಷ್ಟು ಬರೆಯೋಣ? 20 ಬರೆಯೋಣ. ಆಮೇಲೆ ವರ್ಗಾಂತರದ ಗಾತ್ರ ಎಷ್ಟಿದೆ? ಇಲ್ಲಿಯೂ ಕೂಡ 20 ಇದೆ. 20/40 ಅಂದರೆ ಗಾತ್ರ ಎಷ್ಟಿದೆ? 20 ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಸರಿ, ಈಗ ಮಧ್ಯಾಂಕದ ಸೂತ್ರ ಬರೆಯೋಣ ಮತ್ತು ಬೆಲೆಯನ್ನು ತುಂಬಿ ಸುಲಭೀಕರಣ ಮಾಡ್ತಾ ಹೋಗೋಣ. ಮಧ್ಯಾಂಕ = L + n/2 - CF/F ಇಂಟು H ಅನ್ನೋದು ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂಥ ಸೂತ್ರ. ಬರೆದ್ರಿಷ್ಟ? ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂಥ ಸೂತ್ರ. ಇದರಲ್ಲಿ ಬೆಲೆಯನ್ನು ತುಂಬ್ತಾ ಹೋಗೋಣ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಗಮನಿಸಬೇಕಿಲ್ಲಿ. ಮಧ್ಯಾಂಕ ಇರತಕ್ಕಂಥ ವರ್ಗಾಂತರ 60ರಿಂದ 40 ಅದ. ಅದರ ಕೆಳಮಿತಿ ಎಷ್ಟಿದೆ? 60 ಇದೆ. 60 ಹಾಕ್ರಿ. ಪ್ಲಸ್ n/2 50ರ ಅರ್ಧ ಎಷ್ಟು ಬಂದಿತ್ತು? 25 ಮೈನಸ್ ಸಂಚಿತ ಆವೃತ್ತಿ ಎಷ್ಟಿದೆ ನೋಡ್ರಿ? 22. ಆಮೇಲೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ F = ಎಷ್ಟು? 20. ವರ್ಗಾಂತರದ ಗಾತ್ರ ಎಷ್ಟಿದೆ? 25 ಇಲ್ಲ, ಅದು 20 ಬರೆಯೋಣ. ಸರಿ, ಇನ್ನು ಸುಲಭೀಕರಣ ಮಾಡಿದರೆ ನಿಮಗೆ ಪರಿಹಾರ ಸಿಗ್ತದೆ. 60 ಬರೆಯೋಣ. ಪ್ಲಸ್ 25ರಾಗ 22 ಹೋದರೆ ಎಷ್ಟು? 3 ಬಾಗ್ಲೆ ಎಷ್ಟು ಬರಿತೀರಿ? 20 ಗುಂಡ್ಲೆ ಎಷ್ಟು ಬರೆಯೋಣ? 20 ಬರೆಯೋಣ. 20 ಕ್ಯಾನ್ಸಲ್ ಆಯಿತು. 60 ಪ್ಲಸ್ ಎಷ್ಟು ಬರಿಬೇಕು? 3. 63 ಉತ್ತರ ಐತೆ ನೋಡ್ರಲ್ಲಿ. 63 ಐತೋ ಇಲ್ಲೋ ನೋಡ್ರಿ ಒಂದು ಸ್ವಲ್ಪ ಸರಿಯಾಗಿ. ಐತಲ್ಲ? ಹಾಂ, ಸಣ್ಣ ಪುಟ್ಟ ತಪ್ಪುಗಳು ಮಾಡಿದರೆ ಗಮನಕ್ಕೆ ಬರ್ತದೆ, ಸ್ವಲ್ಪ ನೋಡ್ತಾ ಹೋಗ್ಬೇಕು. ಕ್ಲಿಯರ್ ಆಯ್ತು ಎಲ್ಲರಿಗೂ ಲೆಕ್ಕಿದ? ಸರಿ, ನೀವು ಬಿಡಿಸ್ಕೊಂಡ್ರಿ. ಸರಿ, ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ನೋಡಿರಿ, ಪ್ರಶ್ನೆ ಏನಿದೆ? ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ. 50ರಿಂದ 60, 60ರಿಂದ 70, 70ರಿಂದ 80, 80ರಿಂದ 90, 90ರಿಂದ 100. ಸ್ವಲ್ಪ ಪ್ರಶ್ನೆನೂ ನೋಡ್ಬೇಕು. ಅಲ್ಲಿ ಏನಾರ ಟೈಪಿಂಗ್ ಎರರ್ ಇತ್ತಂದ್ರೆ ಗೊತ್ತಾಗ್ತದೆ. ಇಲ್ಲಿ ಕೊಟ್ಟಿದ್ದೀನಿ ಒಂದು ಬುಕ್ನ, ಅಲ್ಲಿ ಗಮನಿಸ್ತಾ ಹೋಗ್ಬೇಕು. 12, 14, 8, 6, 10 ಇದಿದೆ. ಇದನ್ನು ನೀವು ಹಿಂಗೆ ಕಂಸಾಲನ್ನ ಬರ್ಕೊಂಬಿಡಿ. ವರ್ಗಾಂತರ, ಆವೃತ್ತಿ, ಸಂಚಿತ ಆವೃತ್ತಿ 3 ಕಾಲಮ್ ಮಾಡ್ಕೊರಿ ಎಲ್ಲರೂ ಪಟ್ನ. ನನ್ನ ಜೊತೆನೇ ಬಿಡಿಸ್ಕೊತ ಹೋಗ್ರಿ. ಅತ್ಯಂತ ಪ್ರಮುಖ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಿಕಲ್ಪನೆ ಇದು. ಬರೀ ಬೇಗ ಬರೀ 3 ಕಾಲಮ್ ಬರೀ ಪಟ್ನ. ಅದಕ್ಕೆ ಲೇಟ್ ಮಾಡ್ಕೋತ ಗೆರಿ ಹುಡ್ಕೋತ ಪೆನ್ಸಿಲ ಸ್ಕೇಲ ತಕೋತ ಕೂಡ್ರಬೇಡ್ರಿ.
ಕ್ವಿಕ್ಲಿ ಬರಿಬೇಕು. ಒಂದ ಫ್ರ್ಯಾಕ್ಷನ್ದಾಗ ಹೇಳಿದ ತಕ್ಷಣ ಬರಿಬೇಕು. ವರ್ಗಾಂತರ ಆವೃತ್ತಿ ಸಂಚಿತ ಆವೃತ್ತಿ ಬರೆದ್ರಿ. ಸಂಚಿತ ಆವೃತ್ತಿ ಕಾಲಮ್ ಪೂರ್ಣ ಮಾಡ್ಕೊಳ್ಳೋಲ್ಲ ಈಗ ಮಾಡಲಿ. ಸರಿ, 12ಕ್ಕೆ 12 ಬರಿಬೇಕಿಲ್ಲಿ. 12 ಬರೀರಿ. 12ಕ್ಕೆ 14 ಕೂಡಿಸ್ರಿ. 12ಕ್ಕೆ 14 ಕೂಡಿಸಿದ್ರೆ ಎಷ್ಟಾಗ್ತೈತಿ? 26 ಆಕೈತಿ. 26ಕ್ಕೆ 8 ಕೂಡಿಸ್ರಿ. 30, 32, 34. 34ಕ್ಕೆ 6 ಕೂಡಿಸಿದ್ರೆ 40. 40ಕ್ಕೆ 10 ಕೂಡಿಸಿದ್ರೆ 50. ಅಂದರೆ ಇದರ ಅರ್ಥ n = ಎಷ್ಟು ಬಂತು? 50 ಬಂತ ಇಲ್ಲ? ಸರಿ, ಒಂದೊಂದೇ ದತ್ತಾಂಶಗಳನ್ನು ಇದ್ರ ಕೆಳಗಡೆ ಟೇಬಲ್ ಕೆಳಗೆ ಬರೀರಿ. ನಾ ಇಲ್ಲಿ ಮ್ಯಾಲೆ ಬರಿತೀನಿ ನೋಡಿ. n/2 50 ಬಾಗ್ಲೆ 2 ಅಂದರೆ ಎಷ್ಟು ಬಂತು? 25 ಬಂತು. ಅಂದರೆ 25ನೇ ಪ್ರಾಪ್ತಾಂಕ ಯಾವ ವರ್ಗಾಂತರದಾಗ ಬರ್ತೈತಿ? 70ರಿಂದ 80 ಬರ್ತೈತಿ. ಹ್ಞೂ ಅಂತಿರಲ್ಲ, ಎಲ್ಲಿ ಬರ್ತೈತಿ 25ನೇ ಪ್ರಾಪ್ತಾಂಕ? ಇಲ್ಲಿ ನೋಡಿ 26 ಇಲ್ಲಿ ಬಂದೈತಿ. 12 ಇಲ್ಲಿ 14 ಬೆಲೆ ಅದಾವೆ ಎರಡನೇ ವರ್ಗಾಂತರದಾಗ. ಇಲ್ಲಿ ಮೊದಲು 12 14 ಕೂಡಿಸ್ರಿ 26 ಅಂದರೆ ಎರಡನೇ ವರ್ಗಾಂತರದಾಗ ಬಂತು ಇಲ್ಲೋ. ನಾ ಇಲ್ಲಿ 70 80 ಹೇಳ್ತೇನೆ, ಸುಮ್ಮನೆ ಒಪ್ಕೋತಿರಲ್ಲ. ಅದನ್ನ ಯಾಕೆ ಒಪ್ಕೋತೀರಿ? ಹಾಂ, ಮಧ್ಯಾಂಕ ಇರತಕ್ಕಂತಹ ಇದನ್ನು ಗೊತ್ತು ಮಾಡ್ಕೋಬೇಕು. ಮಧ್ಯಾಂಕ ಇರತಕ್ಕಂಥ ವರ್ಗಾಂತರ ಗೊತ್ತು ಮಾಡ್ಕೋಬೇಕು. ಗೊತ್ತಾಯಿತು? ಇಲ್ಲೇ ಯಾಕೆ ಬಂದೆ ಅನ್ನೋದು ಗೊತ್ತಾಯ್ತಂದ್ರೆ ಇದು ನಿಮ್ಗೆ ಜಜ್ಮೆಂಟ್ ಸಿಗಬೇಕು. ಇಲ್ಲಿ n/2 ಮೊದಲು ತೆಗೆಯೋದು. 25ನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತಿ ನೋಡಬೇಕು. ಮೊದಲನೇ ವರ್ಗಾಂತರದೊಳಗೆ 12 ಪ್ರಾಪ್ತಾಂಕ ಅದಾವೆ. ಎರಡನೇದ್ರೊಳಗೆ 14 ಅದಾವೆ. ಇಲ್ಲಿ 14 ಎಲ್ಲಿಂದ ಚಾಲು? 13ದಿಂದ 13, 14, 15, 16, 17 ಹಂಗೆ ಎಲ್ಲಿತನ 26 ತನಕ ಬರ್ತಾವೆ. ಅಂದರೆ 25ನೇ ಪ್ರಾಪ್ತಾಂಕ ಇಲ್ಲೇ ಬರ್ತಿಲ್ಲ. ಇದನ್ನು ಅರ್ಥ ಮಾಡ್ಕೋರಿ. n/2 ತೆಗೆದು ಕೂಡಲೇ ನಮಗೆ ಯಾವ ವರ್ಗಾಂತರದಾಗ ಮಧ್ಯಾಂಕ ಐತಿ ಇದು ಗೊತ್ತಾಗತ್ತೆ. ಹೌದು? ಈಗ ನೋಡಲ್ಲ, ಹಿಂದಿನ ಲೆಕ್ಕ ನೋಡಲಿ. ಇಲ್ಲಿ n/2 ಎಷ್ಟಿತ್ತು? 25. 25ನೇ ಪ್ರಾಪ್ತಾಂಕದಾಗ ಅದ್ರ ಬೆಲೆ ಏರಾಕ್ಬೇಕು. 25 60ರಿಂದ 70 ನಡುವೆ ಉತ್ತರ ಬಂದೈತಿಲ್ಲ ನಿಮ್ದು ನೋಡ್ರಿ. 63 ಅಲ್ಲೇ ಆ ಬೆಲೆ ಒಳಗನ ಐತದ ಮಧ್ಯಾಂಕ ಇಷ್ಟ. ಇಲ್ಲೇ n/2 ತೆಗೆದ್ವಿ. 25ನೇ ಪ್ರಾಪ್ತಾಂಕ ಇಲ್ಲಿ ಬರ್ತೈತೆ ಅಂತ ಗೊತ್ತಾಯ್ತು. ನಮ್ಗೆ ಏನು ಬರಿಬೇಕೀಗ? ಸ್ವಲ್ಪ ಲಕ್ಷ ಕೊಡ್ರಿ. ಇದು ಮಧ್ಯಾಂಕ ಇರ್ತಕ್ಕಂಥ ವರ್ಗಾಂತರದ ಕೆಳಮಿತಿ L ಇದು. ಆಮೇಲೆ ಇದು F, ಹೌದಾ ಇಲ್ಲೋ? ಇದು ನಿಮಗೆ L. ಆಮೇಲೆ ಇದು ಹಿಂದಿನ ವರ್ಗಾಂತರ. ಇದು ಹಿಂದಿನ ವರ್ಗಾಂತರ ಹೋಗ್ಬೇಕು, ಅದ್ರದ್ದು ಸಂಚಿತ ಆವೃತ್ತಿ ತೊಗೋಬೇಕು. ಇದೇನಾಕೈತಿ? CF ಆಕೈತಿ. ವರ್ಗಾಂತರದ ಗಾತ್ರ ಬರೀ ಓರಲ್ಲಿ ನೋಡ್ಬೇಕು. ಅದನ್ನ 50ರಿಂದ 60 ಅಂದ್ರೆ ಡಿಫ್ರೆನ್ಸ್ ತೆಗಿಬೇಕು. ಹೆಚ್ಚಿಗೆ ಎಷ್ಟು ಬರ್ತೈತಿ? ಇಲ್ಲಿ 10 ಬರ್ತದ. ತಲೆ ಐತೆ ಇಲ್ಲೋ? ಸ್ವಲ್ಪ ಸ್ಪಂದಿಸ್ರಿ. ತೀರಾ ಏನು ಇರಲಾರ್ದ 60 ಸ್ಪಂದಿಸ್ಬೇಡ್ರಿ. ನಿಮ್ಮ ಸ್ಪಂದನೆ ಇರಲ್ಲ ಇಷ್ಟ ಮಾತಾಡ್ಬೇಕು ಎಲ್ಲರೂ. ಇವನ್ ವಿಡಿಯೋ ನೋಡೋರು ಕೂಡ ನನ್ನ ಜೊತೆ ಮಾತಾಡ್ಬೇಕು. ನಾ ಏನು ಪ್ರಶ್ನೆ ಕೇಳ್ತೀನಲ್ಲ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಬೇಕು. n/2 25 ಆಯಿತು. ಹಾಗಾಗಿ L = ಎಷ್ಟಾಯ್ತು ನೋಡ್ರಿ? ಮಧ್ಯಾಂಕವಿರೋ ವರ್ಗಾಂತರದ ಕೆಳಮಿತಿ ಎಷ್ಟು? 60. ಬರಿತಾ ಇದ್ದೀರಿ? ಬರೀರಿ ನೀವು. ಮಧ್ಯಾಂಕ ಇರತಕ್ಕಂಥ ವರ್ಗಾಂತರದ ಕೆಳಮಿತಿ 60 ಆಯಿತು. ಇನ್ನು n/2 ಬರ್ಕೊಂಡಿದ್ದೀರಿ. L ಆಯಿತು, n/2 ಆಯಿತು. ಇನ್ನು CF ಬೇಕಾಗ್ತದೆ. CF ಎಷ್ಟು? 12. ಈ ಮಧ್ಯಾಂಕ ಇರತಕ್ಕಂಥ ವರ್ಗಾಂತರದ ಆವೃತ್ತಿ F = ಎಷ್ಟಿದೆ? 14 ಇದೆ. 14 ಬರೀರಿ. ಆಮೇಲೆ ವರ್ಗಾಂತರದ ಗಾತ್ರ H = ಎಷ್ಟಿದೆ? 10 ಇದೆ. 50 ಮತ್ತು 60 ವ್ಯತ್ಯಾಸ ಅಥವಾ ಯಾವುದೇ ವರ್ಗಾಂತರ ತಗೋರಿ, ಅಲ್ಲಿ ಡಿಫ್ರೆನ್ಸ್ ನೋಡಿದ್ರೆ 10 ಅದ. ಹಾಗಾಗಿ ಗಾತ್ರ ಎಷ್ಟಾಗ್ತದೆ? 10 ಆಗ್ತದೆ. ಈ ಎಲ್ಲ ಬೆಲೆಗಳನ್ನು ಸೂತ್ರದಲ್ಲಿ ತುಂಬೋದು. ಈಗ ಏನು ಸೂತ್ರ? ಮಧ್ಯಾಂಕ = L ಪ್ಲಸ್ ಬರಿಬೇಕೆಲ್ಲರೂ. ಮಧ್ಯಾಂಕ = L ಪ್ಲಸ್ n/2. L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು ಏನು ಬರಿಬೇಕು? H ಅಂತ ಬರಿಬೇಕು. ಇದು ನಿಮಗೆ ಮಧ್ಯಾಂಕದ ಸೂತ್ರ. ಬೆಲೆಯನ್ನು ಆದೇಶನ L ಬೆಲೆ ಎಷ್ಟಿದೆ ನೋಡ್ರಿ? 60 ಇದೆ. 60 ಪ್ಲಸ್ n/2. n/2 ಅಂದರೆ 25 ಮೈನಸ್ CF ಅಂದರೆ ಎಷ್ಟು? 12 ಬಾಗಿಲೆ F ಅಂದರೆ ಎಷ್ಟು? 14 ಇಂಟು ಎಷ್ಟು? H ಎಷ್ಟಿದೆ? 10 ಇದೆ. ಇನ್ನು ಇದನ್ನು ಸುಲಭೀಕರಣ ಮಾಡ್ಕೊತ ಹೋಗ್ಬಿಟ್ರೆ ನಿಮ್ಗೆ ಮಧ್ಯಾಂಕದ ಬೆಲೆ ಸಿಕ್ಬಿಡ್ತದೆ. 60ಕ್ಕೆ 60 ಬರೆಯೋಣ. ಪ್ಲಸ್ 25ರ 12 ಹೋದ್ರೆ 13 ಬಾಗಿಲೆ ಎಷ್ಟು? 14 ಗುಂಡ್ಲೆ ಎಷ್ಟು ಬರೀತೀರಿ? 10 ಬರೀತೀರಿ. ಹೌದಾ ಇಲ್ಲ? ಈಗ ನೋಡ್ರಿ, ಎರಡಲ್ಲೇ ಕಟ್ತಾ ಬಿಟ್ಟಿರಲ್ಲ. 2
2 ಏಳಲೆ 14, 2 ಐದಲೆ 13 ಐದಲೆ ಎಷ್ಟು 65, 65ಕ್ಕೆ ಎಷ್ಟಲೆ ಭಾಗಿಸ್ಬೇಕು 7ರಲ್ಲೇ ಭಾಗಿಸ್ಬೇಕು. 7ರಲ್ಲೇ ಭಾಗಿಸ್ರಿ ಎಷ್ಟು ಬರ್ತೈತೆ ನೋಡ್ರಿ. 7 9 63 ಪಾಯಿಂಟ್ ಕೊಡೋನು 20 ಉಳಿತು. 7 2 14, 6 ಉಳಿತು 60 ಆತು. 7 8 56 ಸಾಕು 2 ದಶಮಾಂಶ ಸ್ಥಾನ ಅಂದ್ರೆ 69.28 ನೋಡ್ರಿ ಉತ್ತರ.